ವರದಕ್ಷಿಣೆ ದಾಹಕ್ಕೆ ಮಹಿಳೆ ಬಲಿ. ವರದಕ್ಷಿಣೆ ಎಂಬ ಮಾರಿಗೆ ಮಹಿಳೆಯೋರ್ವರು ಬಲಿಯಾದ ಘಟನೆ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಜ್ಜೂರು ತಾಂಡಾದಲ್ಲಿ ಬುಧವಾರ ಸಂಭವಿಸಿದೆ. ವರದಕ್ಷಿಣೆಯ ಹಣವನ್ನು ತೆಗೆದುಕೊಂಡು ಬಾ ಎಂದು ಮಹಿಳೆಗೆ ಗಂಡ ಮತ್ತು ಮನೆಯವರು ಸೇರಿ ಕಿರುಕುಳ ಕೊಡುತ್ತಿದ್ದರು ಎಂಬ ಆರೋಪ ಇದೆ. ಹಣ ತರದ ಕಾರಣಕ್ಕೆ ಮಹಿಳೆಯನ್ನು ಕೊಲೆ ಮಾಡಿ ಮೃತದೇಹವನ್ನು ಬೇರೊಬ್ಬರ ಮನೆಯ ನೀರಿನ ಟ್ಯಾಂಕ್ನಲ್ಲಿ ಗಂಡನ ಮನೆಯವರು ಹಾಕಿದ್ದಾರೆ ಎಂದು ಮಹಿಳೆಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ತಾಂಡಾದ ಹೊರ ವಲಯದಲ್ಲಿರುವ ನಾರಾಯಣ ಲಕ್ಷ್ಮಣ ತುಳಸಿಮನಿಯವರ ಟ್ಯಾಂಕ್ನಲ್ಲಿ ಪ್ರಿಯಾಂಕಾ ಮಹಾಂತೇಶ ಲಮಾಣಿ ಎಂಬ ಮಹಿಳೆಯ ಶವ ಪತ್ತೆಯಾಗಿದೆ. ಮೃತ ಮಹಿಳೆಯ ಕುಟುಂಬಸ್ಥರು ಗಂಡ ಹಾಗೂ ಅವರ ಕುಟುಂಬಸ್ಥರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಪಿಎಸ್ಐ ಈರಪ್ಪ ರಿತ್ತಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಮಜ್ಜೂರು ತಾಂಡ ಅಂತ ಹೇಳಿ ಒಂದು ಭಾಗದಲ್ಲಿ ಒಂದು ಮನೆಯಲ್ಲಿ ಒಂದು ಗಂಡ ಹೆಂಡತಿ ವಾಸ ಆಗಿರ್ತಾರೆ. ಈ ಪ್ರಕರಣದಲ್ಲಿ ಈ ಒಂದು ಮದುವೆ ನಡೆದು ಒಂದು 5-6 ತಿಂಗಳು ಈ ಸಮಯದಲ್ಲಿ ಆಗಿರುತ್ತೆ ಅಂತ ಹೇಳಿ ನಮಗೆ ಪ್ರಿಲಿಮಿನರಿ ಮಾಹಿತಿ ಲಭ್ಯ ಆಗಿರುತ್ತೆ. ನಾವಿಲ್ಲಿ ಏನು ಕಂಡಿರ್ತೀವಿ ಅಂತ ಹೇಳಿದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಅಂತ ಏನು ಹುಡುಗಿ ಇದ್ದಾಳೆ, ಅವಳಿಗೆ ವಯಸ್ಸು 21 ಇರುತ್ತೆ. ಅವಳು ಮತ್ತು ತನ್ನ ಗಂಡ ಇಲ್ಲಿ ವಾಸವಾಗಿದ್ದು, ಬಹುಶಃ ನಿನ್ನೆ ದಿನ ರಾತ್ರಿ ಸುಮಾರು 12 ಗಂಟೆ ರಾತ್ರಿ ಮತ್ತು 6:30 ಬೆಳಗಿನ ನಡುವೆ ಒಂದು ಅವ್ರ ನಡುವೆ ಏನು ಉಂಟಾಗಿದೆ ಅಂತ ಹೇಳಿ ಈ ಸಮಯದಲ್ಲಿ ನಾವು ತನಿಖೆ ಮಾಡೋ ಅವಶ್ಯಕತೆ ಇದ್ದು, ಬಟ್ ಆದ್ರೂ ಸಹ ಈ ಒಂದು ಹುಡುಗಿಯ ಮೃತದೇಹ ಅವರ ಒಂದು ಮನೆಯ ಪಕ್ಕ ಇರೋ ಒಂದು ಶೆಡ್ಡಲ್ಲಿ ಒಂದು ಮನೆಯಲ್ಲಿ ಇರೋ ಒಂದು ಸಂಪ್ ಟ್ಯಾಂಕಲ್ಲಿ ಅವ್ರದ್ದು ಬಾಡಿ ಈ ಸಮಯದಲ್ಲಿ ಕಂಡು ಬಂದಿರೋದು ನಾವು ನೋಡಿರ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸು ಮತ್ತು ಫೊರೆನ್ಸಿಕ್ ಅವರು ಬಂದು ಚೆಕ್ ಮಾಡ್ತಿದ್ದಾರೆ. ಅವರ ತಂದೆ ತಾಯಿ ಯಾರಿದ್ದಾರೆ, ಹುಡುಗಿಯ ತಂದೆ ತಾಯಿ ಹೂವಿನ ಹಡಗಲಿ ವಿಜಯನಗರ ಡಿಸ್ಟ್ರಿಕ್ಟಲ್ಲಿ ಬಿಲಾಂಗ್ ಆಗಿದ್ದು, ಅವರು ಬಂದು ಬಾಡಿನ ನೋಡಿದ ಮೇಲೆ ತೆಗೆಯೋ ಪ್ರಕ್ರಿಯೆ ಮಾಡೋದು ಅವಶ್ಯಕತೆ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ ಮತ್ತು ತಾಯಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಇವ್ರಿಗೆ ಮದುವೆ ಆದಾಗಿಂದ ಕಿರುಕುಳ ನೀಡಿರ್ತಾರೆ ಅಂತ ಹೇಳಿ ಅವರು ವ್ಯಕ್ತಪಡಿಸಿರ್ತಾರೆ. ಮತ್ತು ಮದುವೆ ಟೈಮಲ್ಲೂ ಅವರು ವರದಕ್ಷಿಣೆ ನೀಡಿರ್ತಾರೆ. ಮತ್ತು ಈ ಸಮಯದಲ್ಲಿ ಕೊಟ್ಟಿರೋ ವರದಕ್ಷಿಣೆ ಹುಡುಗ ಕಳೆದಿರ್ತಾನೆ ಅಂತ ಹೇಳಿ ಕೂಡ ವ್ಯಕ್ತಪಡಿಸಿರ್ತಾರೆ. ಮತ್ತು ನಿನ್ನೆ ದಿನ ಅವರ ಊರಲ್ಲಿ, ಅಂದರೆ ಹುಡುಗಿ ಊರಲ್ಲಿ, ಅಂದರೆ ಹೂವಿನ ಹಡಗಲಿಯಲ್ಲಿ ಒಂದು ಜಾತ್ರೆ ಇರುತ್ತೆ ಅಂತ ಹೇಳಿ ಕೂಡ ಪ್ರಸ್ತಾಪ ಮಾಡಿದ್ದು, ಜಾತ್ರೆಗೆ ಕಳಿಸ್ಕೊಡಿ ಅಂತ ಹೇಳಿದಾಗ ಅದಕ್ಕೂ ಕಳಿಸ್ಕೊಟ್ಟಿರಲ್ಲ. ಮತ್ತು ಅವರು ವೈವಾಹಿಕ ಜೀವನದಲ್ಲಿ ಸರಿ ಇರಲ್ಲ. ಮತ್ತು ಆತ ಯಾರು ಗಂಡ ಇದ್ದಾನೆ ಮತ್ತು ಅವರ ತಂದೆ ತಾಯಿ ಇವರು ಮತ್ತು ಅವರ ಸಿಸ್ಟರ್ ಇವರಿಗೆ ಭಾಳಷ್ಟು ಕಿರುಕುಳ ನೀಡಿರ್ತಾರೆ ಅಂತ ಹೇಳಿ ವ್ಯಕ್ತಪಡಿಸಿರ್ತಾರೆ. ಆ ನಿಟ್ಟಲ್ಲಿ ನಾವು ಒಂದು ಕಂಪ್ಲೇಂಟ್ನ ತೊಗೊಂಡಿರ್ತೀವಿ.